ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೇವಿ ಬೇಸ್ ಫಾರ್ ಕಂಟಿನ್ಯೂಸ್ ಅಟ್ರಿಬ್ಯೂಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕ್ರೀಟ್ ಅಟ್ರಿಬ್ಯೂಟ್ಸ್ ಗಳಿಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಕಂಟಿನ್ಯೂಸ್ ಅಟ್ರಿಬ್ಯೂಟ್ ಇದೆ. ಸೊ ಆ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಇದನ್ನ ನಾವು ಅಟ್ರಿಬ್ಯೂಟ್ ಅಂತ ತಗೊಳಂಗಿಲ್ಲ. ಸೊ ಅಟ್ರಿಬ್ಯೂಟ್ ಅಂತ ತಗೊಳ್ಬೇಕಾಗಿರುವಂತದ್ದು ಯಾವುದು? CGPA 1, ಇಂಟ್ರಾಕ್ಟಿವ್ನೆಸ್ 2, ಸರಿನಾ? ಸೊ ಇದು ಜಾಬ್ ಆಫರ್ ಇದೆಯಲ್ಲ, ಇದೊಂಥರ ಟಾರ್ಗೆಟ್ ಇದ್ದಾಗೆ, ಔಟ್ಪುಟ್ ರಿಸಲ್ಟ್. ಸೊ ಅದನ್ನ ತಗೋಬಾರ್ದು. ಸೊ ಈಗ ನನ್ನ ಹತ್ರ 2 ಅಟ್ರಿಬ್ಯೂಟ್ಗಳಿದ್ದಾವೆ. ಸೊ 2 ಅಟ್ರಿಬ್ಯೂಟ್ಸ್ ಅಲ್ಲಿ ಇಂಟ್ರಾಕ್ಟಿವ್ನೆಸ್ ಇದೆಯಲ್ಲ, ಸೊ ಇದು ಡಿಸ್ಕ್ರೀಟ್ ಅಟ್ರಿಬ್ಯೂಟ್. ಡಿಸ್ಕ್ರೀಟ್ ಅಟ್ರಿಬ್ಯೂಟ್ ಅಂತಂದ್ರೆ ಸಿಂಪಲ್ ನೋಡಿ, ಇಲ್ಲಿ ಎಸ್ ಇದೆ, ಇಲ್ಲ ಅಂತಂದ್ರೆ ನೋ ಇದೆ, 2ರಲ್ಲಿ 1 ಅಷ್ಟೇ. ಬಟ್ ಇಲ್ಲಿ ನೋಡಿದ್ರೆ CGPA 9.5, 8.2, 9.3, 7.6, 8.4, 9.1, 7.5, 9.6, 8.6, 8.3 ತುಂಬಾ ವೇರಿಯೇಷನ್ ಆಗ್ತಾ ಇದೆ. ಸೊ ತುಂಬಾ ವೇರಿಯೇಷನ್ ಆಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ಕಂಟಿನ್ಯೂಸ್ ಅಟ್ರಿಬ್ಯೂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅದೇ ರೀತಿ ಸಾಲ್ವ್ ಮಾಡ್ತಾ ಹೋಗಿ. ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ನಮ್ಮ ಈ ಟಾರ್ಗೆಟ್ ಇದೆಯಲ್ಲ, ಟಾರ್ಗೆಟ್ ಅಟ್ರಿಬ್ಯೂಟ್ ಏನು? ಜಾಬ್ ಆಫರ್. ಸೊ ನಮ್ಮ ಟಾರ್ಗೆಟ್ ಇದೆಯಲ್ಲ, ಜಾಬ್ ಆಫರ್. ಸೊ ಇದಕ್ಕೆ ನಾವು ಪ್ರಯರ್ ಪ್ರೊಬಬಿಲಿಟಿಯನ್ನ ಕಂಡುಹಿಡಿಬೇಕು. ಸೊ ಸ್ಟೆಪ್ ನಂಬರ್ 1, ಪ್ರಯರ್ ಪ್ರೊಬಬಿಲಿಟಿ. ಸಿಂಪಲ್. ಪ್ರಯರ್ ಪ್ರೊಬಬಿಲಿಟಿ ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್. ಸೊ ಜಾಬ್ ಆಫರ್ ಎಸ್ ಇರುವಂತ ಪ್ರೊಬಬಿಲಿಟಿ ಎಷ್ಟಿದೆ? ಇನ್ನೊಂದೇನಾಗಿರ್ಬೋದು? ನೋ. ಸೊ ಪ್ರೊಬಬಿಲಿಟಿ ಆಫ್ ಜಾಬ್ ಆಫರ್ ಈಸ್ ಈಕ್ವಲ್ ಟು ನೋ. ಸೊ ಪ್ರೊಬಬಿಲಿಟಿ ಏನಾಗಿರುತ್ತೆ ನೋಡೋಣ. ಇವಾಗ ಟೋಟಲ್ ಎಷ್ಟಿರೋದು ಇನ್ಸ್ಟೆನ್ಸ್ಗಳು? ನನಗೆ ಟೋಟಲ್ 10 ಇನ್ಸ್ಟೆನ್ಸ್ ಇರೋದು. ಸೊ ಡಿವೈಡ್ ಇಟ್ ಬೈ 10, ಡಿವೈಡ್ ಇಟ್ ಬೈ 10. ಈಗ ಆ 10 ಅಲ್ಲಿ ಎಸ್ ಎಷ್ಟಿದಾವೆ, ನೋ ಎಷ್ಟಿದಾವೆ? ಎಸ್ ಎಷ್ಟಿದೆ? 1, 2, 3, 4, 5, 6, 7. ಸೊ ಇವಾಗ ಏನಾಯ್ತು? 7/10 ಇಸ್ ದ ಪ್ರೊಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್. ನೆಕ್ಸ್ಟ್ ನೋ ಏನಾಗುತ್ತೆ? 10ರಲ್ಲಿ 7 ಅಲ್ಲಿಗೆ ಹೋದ್ರೆ ಇನ್ನು ಉಳಿದಿರೋದೇನು? 3 ಮಾತ್ರ. ಸೊ ಇವಾಗ ನನಗೆ ಮೊದಲನೇ ಸ್ಟೆಪ್ ಮುಗೀತು. ನೆಕ್ಸ್ಟ್ ಎರಡನೇ ಸ್ಟೆಪ್ ಹೋಗೋಣ. ಸ್ಟೆಪ್ ನಂಬರ್ 2. ಇಲ್ಲಿ ನಾವು ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಅನ್ನ ಬರೀಬೇಕು. ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್, ಸರಿನಾ? ಸೊ ಇವಾಗ ನನ್ನ ಹತ್ರ 2 ಅಟ್ರಿಬ್ಯೂಟ್ ಗಳಿರೋದು. ಒಂದು CGPA, ಇನ್ನೊಂದು ಇಂಟ್ರಾಕ್ಟಿವ್ನೆಸ್. ಇಂಟ್ರಾಕ್ಟಿವ್ನೆಸ್ ಡಿಸ್ಕ್ರೀಟ್ ಆಗಿರೋದ್ರಿಂದ ವೆರಿ ಈಸಿಯಾಗಿ ನಾವು ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಅನ್ನ ಆರಾಮಾಗಿ ಬರೆದು ಬಿಡಬಹುದು. ಬಟ್ CGPA ಕಂಟಿನ್ಯೂಸ್ ಆಗಿರೋದ್ರಿಂದ ನಾವು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಾರ್ಮುಲಾನ ನೋಡೋಣ. Probability of xi is equal to xk/cj will be equal to 1 divided by standard deviation of ij into root of 2 pi into e power xk. ಸೊ xk ಅಂದ್ರೆ ಏನು ಅಂತ ನಾನು ಸಾಲ್ವ್ ಮಾಡಬೇಕಾದ್ರೆ ಹೇಳ್ತೀನಿ. ಮೈನಸ್ ಮೀನ್ ವ್ಯಾಲ್ಯೂ ಆಫ್ ij ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ij ಸ್ಕ್ವೇರ್. ಸೊ ಇಷ್ಟನ್ನ ನಾವು ಬರೀಬೇಕಾಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಅಂತಂದ್ರೆ, ನನಗೆ ಇಲ್ಲಿ ಜಾಬ್ ಆಫರ್ ಎಸ್ ಇದೆ ಅಥವಾ ನೋ ಇದೆ. ಸೊ ಇವೆರಡನ್ನೂ ಕೂಡ ಕಂಡೀಷನ್ ಆಗಿ ತಗೊಂಡು ನಾವು ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ವ್ಯಾಲ್ಯೂಸು? ಮೀನ್ ವ್ಯಾಲ್ಯೂ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ. ಮೇನ್ ಆಗಿರೋದಲ್ವಾ ಇಲ್ಲಿ ನೋಡಿ, ಮೀನ್ ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಮೀನ್ ವ್ಯಾಲ್ಯೂನ ಕಂಡುಹಿಡಿಬೇಕು, ಬೋತ್ ಫಾರ್ ಎಸ್ ಮತ್ತೆ ನೋ. ಸೊ ಇವಾಗ ಎಸ್ ಗೆ ಕಂಡುಹಿಡಿಯೋಣ, ಸರಿನಾ? ಸೊ ಎಸ್ ಗೆ ಕಂಡುಹಿಡಿಬೇಕಾದ್ರೆ xi ವ್ಯಾಲ್ಯೂ ಏನಾಗಿರುತ್ತೆ? xi ವಿಲ್ ಬಿ ಈಕ್ವಲ್ ಟು CGPA, ಸರಿನಾ? ಸೊ CGPA ಅಲ್ವಾ ನಮಗೆ ಕಂಟಿನ್ಯೂಸ್ ಇರೋದು. ಸೊ ಕಂಟಿನ್ಯೂಸ್ ಇರೋದನ್ನೇ ನಾವು ತಗೋಬೇಕು. CGPA ಅಲ್ವಾ ಕಂಟಿನ್ಯೂಸ್ ಇರೋದು. ಡಿಸ್ಕ್ರೀಟ್ ಇರೋದು ಆಮೇಲೆ ವೆರಿ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಕಂಟಿನ್ಯೂಸ್ ಇರೋದಕ್ಕೆ ಈ ರೀತಿ ತಗೊಂತೀವಿ ಅಷ್ಟೇ. ನೆಕ್ಸ್ಟ್ CJ ವ್ಯಾಲ್ಯೂ ಏನಾಗುತ್ತೆ? ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ ಆಗುತ್ತೆ, ಸರಿನಾ? ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್. ಸೊ ಇವಾಗ ಫಸ್ಟ್ ಏನ್ ಮಾಡಬೇಕು? ಮ್ಯೂ ij ನ ನಾನು ಕಂಡುಹಿಡ್ಕೋಬೇಕು. ಮ್ಯೂ ij ಅಂತಂದ್ರೇನು? ಮೀನ್ ವ್ಯಾಲ್ಯೂ. ಸೊ ಇವಾಗ ಎಸ್ ಮಾತ್ರ ತಗೊಂಡಿರೋದ್ರಿಂದ ಎಸ್ ಎಷ್ಟು ಇನ್ಸ್ಟೆನ್ಸ್ ಅಲ್ಲಿ ಬಂದಿರೋದು? 1, 2, 3, 4, 5, 6, 7. ಸೊ ಅವಷ್ಟರದ್ದು ಕೂಡ CGPA ನ ಆಡ್ ಮಾಡಿ ಡಿವೈಡ್ ಬೈ 7 ಮಾಡಿ. ಸೊ 9.5 ಪ್ಲಸ್ 8.2 ಪ್ಲಸ್ 8.4 ಪ್ಲಸ್ 9.1 ಪ್ಲಸ್ 9.6 ಪ್ಲಸ್ 8.6 ಪ್ಲಸ್ 8.3 ಓಲ್ ಡಿವೈಡೆಡ್ ಬೈ 7. ಸೊ ಮೀನ್ ಅಂತಂದ್ರೇನು? ಆವರೇಜ್ ಕಂಡುಹಿಡ್ಕೊಂಡಂಗೆ. ಸೊ ಆ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಯಾವ ರೀತಿ ಕಂಡುಹಿಡಿತೀರಾ? ರೂಟ್ ಆಫ್ xi ಮೈನಸ್ x ಬಾರ್. x ಬಾರ್ ಅಂತಂದ್ರೇನು? ಮೀನ್ ವ್ಯಾಲ್ಯೂ ನಮಗೆ ಇಲ್ಲಿ ಆಲ್ರೆಡಿ ಸಿಕ್ಕಿದೆಯಲ್ಲ, 8.814286. ಸೊ ಮೀನ್ ವ್ಯಾಲ್ಯೂನ x ಬಾರ್ ಇಂದ ನಾವು ರೆಪ್ರೆಸೆಂಟ್ ಮಾಡಬಹುದು, ಮ್ಯೂ ij ಇಂದನಾದ್ರೂ ಕೂಡ ರೆಪ್ರೆಸೆಂಟ್ ಮಾಡಬಹುದು.
ಸೊ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ 1. ಎನ್ ಅಂತ ಅಂದ್ರೇನು, ಇಲ್ಲಿ ಟೋಟಲ್ ಎಸ್ ನ ಇನ್ಸ್ಟೆನ್ಸ್ ಎಷ್ಟಿರೋದು 7 ಇನ್ಸ್ಟೆನ್ಸ್ ಗಳು ಎಸ್ ಇದಾವೆ. ಸೊ 7 ಮೈನಸ್ 1 ಅಂತ ತಗೋಬೇಕು. ಸೊ ಇವಾಗ ಯಾವ ರೀತಿ ಅಂತಂದ್ರೆ ಸಿಂಪಲ್, ರೂಟ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಂತ ಅಂದ್ರೆ ಸಿಂಪಲ್ 9.5 ಫಸ್ಟ್ 9.5 ಮೈನಸ್ ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆ 8.8 ನೇ ತಗೊಳ್ಳಿ, 8.8 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ಲದಕ್ಕೂ ಕೂಡ ನಮಗೆ ಕಾಮನ್ ಡಿನಾಮಿನೇಟರ್ ಆಗುತ್ತೆ. ಸರಿನಾ, ಕಾಮನ್ ಡಿನಾಮಿನೇಟರ್ ಆಗಿರುತ್ತೆ 7 ಮೈನಸ್ 1 ಕಾಮನ್ ಡಿನಾಮಿನೇಟರ್. 7 ಮೈನಸ್ 1 ಅಂತ ಅಂದ್ರೆ ಎಷ್ಟಾಯ್ತು 6 ಪ್ಲಸ್ ನೆಕ್ಸ್ಟ್ ಎಸ್ ಇರುವಂತದ್ದು ಏನು 8.2. ಸೊ 8.2 ಮೈನಸ್ 8.8 ಹೋಲ್ ಸ್ಕ್ವೇರ್ 8.8 ಹೋಲ್ ಸ್ಕ್ವೇರ್ ಪ್ಲಸ್ ಅದೇ ರೀತಿ 8.4 ಮೈನಸ್ 8.8 ಹೋಲ್ ಸ್ಕ್ವೇರ್. ಸೊ ಇದೇ ರೀತಿ ನಾವೇನ್ ಮಾಡಬೇಕು, ಆ 7 ಇನ್ಸ್ಟೆನ್ಸ್ ಗಳನ್ನು ಕೂಡ ಬರೀತಾ ಹೋಗ್ಬೇಕು. ಸೊ ಫೈನಲ್ ಆಗಿ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದನ್ನ ರೂಟ್ ಒಳಗಡೆ ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇವಾಗ ನನಗೆ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಗೆ ಮೀನ್ ವ್ಯಾಲ್ಯೂ ಸಿಕ್ಕಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಸಿಕ್ಕಿದೆ. ಅದೇ ರೀತಿ ನಾವು ನೋಗೂ ಕೂಡ ವ್ಯಾಲ್ಯೂಗಳನ್ನ ಕಂಡುಹಿಡಿಬೇಕು. ಸೊ ನೋಗೂ ಕೂಡ ನಾವು ಮೀನ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ನೋ ವ್ಯಾಲ್ಯೂಗೆ ಯಾವ ರೀತಿ ಕಂಡುಹಿಡಿತೀರಾ, 7 ಇನ್ಸ್ಟೆನ್ಸ್ ಗಳು ಎಸ್ ಆಗಿದಾವೆ ಅಂತಂದ್ರೆ ಇನ್ನು ಉಳಿದಿರೋವು ಏನಾಗಿರ್ತವೆ 3 ನೋ ಆಗಿರ್ತವೆ. ಸೊ ಅವಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ನೀವು ಇಲ್ಲಿದಾವಲ್ಲ 9.3 ಪ್ಲಸ್ 7.6 ಪ್ಲಸ್ 7.5 ಡಿವೈಡೆಡ್ ಬೈ 3. ಸೊ ಅವಾಗ ನಮ್ಗೆ ಏನ್ ಸಿಗುತ್ತೆ, ಮೀನ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ಆ ಮೀನ್ ವ್ಯಾಲ್ಯೂನ ಇಟ್ಕೊಂಡು ಯಾವ ರೀತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ತೆಗಿತೀರಾ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ 1. ಎನ್ ಅಂತ ಅಂದ್ರೆ ಎಷ್ಟಾಯ್ತು, ಇಲ್ಲಿ ನೋ ಆಗಿರೋದ್ರಿಂದ 3. ಸೊ 3 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 2. ಸೊ ರೂಟ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಯಾವ ರೀತಿ ಮಾಡ್ತೀರಾ, 9.3 ಮೈನಸ್ ನಮಗೆ ಮೀನ್ ವ್ಯಾಲ್ಯೂ ಏನ್ ಬರುತ್ತೆ ಅದು ಪ್ಲಸ್ 7.6 ಮೈನಸ್ ಮೀನ್ ವ್ಯಾಲ್ಯೂ ಏನ್ ಬರುತ್ತೆ ಅದು ಪ್ಲಸ್ 7.5 ಮೈನಸ್ ಮೀನ್ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ಸ್ಕ್ವೇರ್ ಮಾಡಿ ಅಷ್ಟನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಈಗ ನಾವು ಇಂಟ್ರಾಕ್ಟಿವ್ನೆಸ್ ಇದೆಯಲ್ಲ, ಸೊ ಇಂಟ್ರಾಕ್ಟಿವ್ನೆಸ್ ಗೆ ನಾವು ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಅನ್ನ ಈಸಿಯಾಗಿ ಬರೀತಾ ಹೋಗ್ಬೋದು. ಸೊ ಫಸ್ಟ್ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಬರೀತೀನಿ. ಫ್ರೀಕ್ವೆನ್ಸಿ ಟೇಬಲ್ ಫಾರ್ ಇಂಟರಾಕ್ಟಿವ್ನೆಸ್, ಸರಿನಾ. ಸೊ ಇದಕ್ಕೆ ನಾವು ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಅನ್ನ ಬರೆಯಕ್ಕಾಗಲ್ಲ. ಯಾವುದಕ್ಕೆ, CGPA ಗೆ ಕಂಟಿನ್ಯೂಸ್ ಅಟ್ರಿಬ್ಯೂಟ್ ಗೆ. ಸೊ ನಾವು ಕೇವಲ ಡಿಸ್ಕ್ರೀಟ್ ಅಟ್ರಿಬ್ಯೂಟ್ ಗೆ ಮಾತ್ರ ನಾವು ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಅನ್ನ ಬರೀಬಹುದು. ಸೊ ಫ್ರೀಕ್ವೆನ್ಸಿ ಟೇಬಲ್ ಯಾವ ರೀತಿ ಬರೀತೀರಾ, ಫಸ್ಟ್ ಇಂಟರಾಕ್ಟಿವ್ನೆಸ್. ಸೊ ಇಂಟರಾಕ್ಟಿವ್ನೆಸ್ ಅಲ್ಲಿ 2 ಪಾಸಿಬಿಲಿಟಿ ಏನು, ಎಸ್ ಇರ್ಬೋದು ಅಥವಾ ನೋ ಇರ್ಬೋದು, ಎಸ್ ಅಥವಾ ನೋ. ಸೊ ಇಲ್ಲಿ ಟೋಟಲ್ ಅಂತ ತಗೋಣ. ನಮ್ಮ ಟಾರ್ಗೆಟ್ ಇರೋದೇನು, ಜಾಬ್ ಆಫರ್. ಸೊ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಒಂದು, ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಇನ್ನೊಂದು, ಸರಿನಾ. ಸೊ ಜಾಬ್ ಆಫರ್ ಎಸ್ ಇರೋದು ಎಷ್ಟಿದೆ, ಜಾಬ್ ಆಫರ್ ನೋ ಇರೋದು ಎಷ್ಟಿದೆ ಅಂತ. ಸೊ ಇವಾಗ ಇಂಟ್ರಾಕ್ಟಿವ್ನೆಸ್ ಅಲ್ಲಿ ಎಸ್ ಎಲ್ಲೆಲ್ಲಿದೆ ಅಂತ ನೋಡ್ತಾ ಹೋಗಿ. ಇಂಟ್ರಾಕ್ಟಿವ್ ಅಲ್ಲಿ ಎಸ್ 1 2 3 4 5 6. ಸೊ 6 ಕಡೆ ನನಗೆ ಎಸ್ ಇದೆ ಇಂಟ್ರಾಕ್ಟಿವ್ನೆಸ್ ಅಲ್ಲಿ. ಆ 6ರಲ್ಲಿ ನನಗೆ ಜಾಬ್ ಆಫರ್ ಎಸ್ ಎಷ್ಟು, ನೋ ಎಷ್ಟು. ಸೊ 1 ಎಸ್ ಇದೆ, ನೆಕ್ಸ್ಟ್ 2 3 ಇಲ್ಲಿ ನೋ ಇದೆ, 4 5. ಸೊ ಎಸ್ ಈಸ್ 5, ನೋ ಈಸ್ 1, ಸರಿನಾ. ಸೊ ಇಂಟ್ರಾಕ್ಟಿವ್ನೆಸ್ ಎಸ್ ಆಗಿದ್ದಾಗ ನನಗೆ ಜಾಬ್ ಆಫರ್ ಎಸ್ ಇರೋದೆಷ್ಟು 5, ನೋ ಇರೋದೆಷ್ಟು 1. ಸೊ ಅದೇ ರೀತಿ ಇಂಟ್ರಾಕ್ಟಿವ್ನೆಸ್ ನೋ ಇದ್ದಾಗ ನೋಡಿ ಇಲ್ಲಿ 1 2 3 4. ಸೊ 4 ಇನ್ಸ್ಟೆನ್ಸ್ ಗಳಲ್ಲಿ ನನಗೆ ನೋ ಬಂದಿದೆ. ಸೊ ಆ 4ರಲ್ಲಿ ಜಾಬ್ ಆಫರ್ ಎಸ್ ಎಷ್ಟಿದೆ, ಜಾಬ್ ಆಫರ್ ನೋ ಎಷ್ಟಿದೆ ಅಂತ. ಸೊ ಎಸ್ ಎಷ್ಟಿದೆ 1, ನೆಕ್ಸ್ಟ್ 2. ಸೊ 2 ನನಗೆ ಜಾಬ್ ಆಫರ್ ಎಸ್ ಇದೆ. ನೆಕ್ಸ್ಟ್ ಇನ್ನು ಉಳಿದಿರುವಂತ 2 ಏನಾಗಿರುತ್ತೆ, ಜಾಬ್ ಆಫರ್ ನೋ ಆಗಿರುತ್ತೆ. ಸೊ ಟೋಟಲ್ ಮಾಡಿ 5 + 2 is 7, 2 + 1 will be 3. ಸೊ ಈ ರೀತಿ ನಾವು ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಬೇಕು, ನಾವು ಲೈಕ್ಲಿಹುಡ್ ಟೇಬಲ್ ಅನ್ನ ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಫಾರ್ ಇಂಟರಾಕ್ಟಿವ್ನೆಸ್. ಸಿಂಪಲ್, ಇದೇ ರೀತಿ ಕಾಲಮ್ಗಳನ್ನ ಬರ್ಕೊಳ್ಳಿ. ಇಂಟ್ರಾಕ್ಟಿವ್ನೆಸ್, ನೆಕ್ಸ್ಟ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್, ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ, ಸರಿನಾ. ಸೊ ಇವಾಗ ಇದು ಕೂಡ ಅಷ್ಟೇ, ಎಸ್ ಮತ್ತೆ ನೋ. ಇದನ್ನ ನಾವು ಪ್ರೊಬಬಿಲಿಟಿ ತರ ಬರೀತಾ ಹೋಗ್ತೀವಿ. ಅಂತ ಅಂದ್ರೆ ನನಗೆ ಟೋಟಲ್ ಎಷ್ಟಿದ್ದು 7 ನಲ್ಲಿ 5 ನನಗೆ ಏನಾಗಿದೆ ಎಸ್ ಇದೆ, ಇನ್ನು ಉಳಿದಿರೋ 2 ಏನಾಗಿದೆ ನನಗೆ ನೋ ಆಗಿದೆ. ಟೋಟಲ್ 7 ಇದ್ದಿದ್ದು. ಸೊ 7ರಲ್ಲಿ 5 ಎಸ್, 7ರಲ್ಲಿ 2 ನನಗೆ ನೋ. ಅದೇ ರೀತಿ 3ರಲ್ಲಿ 1,
ಸೊ 1 ಡಿವೈಡೆಡ್ ಬೈ 3, ನೆಕ್ಸ್ಟ್ 2 ಡಿವೈಡೆಡ್ ಬೈ 3, ಇದೇ ರೀತಿ ಸಿಂಪಲ್. ಸರಿನಾ? ಸೊ ಏನ್ ಮಾಡಿದ್ವಿ ನಾವು 5/7, 2/7, 1/3, 2/3 ಅಂತ ನಾವು ಬರೆದ್ರೆ ನಮಗೆ ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಆಯ್ತು. ಡಿಸ್ಕ್ರೀಟ್ ಆಗಿದ್ರೆ ನಮಗೆ ಎರಡು ಕೂಡ ಬರ್ತವೆ. ಏನಾದ್ರು ಕಂಟಿನ್ಯೂಸ್ ಆಗಿದ್ರೆ ನಾವು ಇಲ್ಲಿ ಮೀನ್ ವ್ಯಾಲ್ಯೂ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂನ ಕಂಡಿಡ್ಕೊಂಡು ಇಟ್ಕೋಬೇಕು. ಸೊ ಈಗ ಸ್ಟೆಪ್ ನಂಬರ್ 3 ಹೋಗೋಣ. ಸ್ಟೆಪ್ ನಂಬರ್ 3 ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೇಸ್ ಥಿಯರಮ್ ಅನ್ನ ಯೂಸ್ ಮಾಡಿಕೊಂಡು ಆಲ್ ಹೈಪೋಥಿಸಿಸ್ ಗಳಿಗೆ ಅಂತ ಅಂದ್ರೆ ಎಲ್ಲಾ ಹೈಪೋಥಿಸಿಸ್ ಗಳಿಗೂ ಕೂಡ ಪ್ರೊಬಬಿಲಿಟಿಯನ್ನ ನೋಡ್ತಾ ಹೋಗ್ತೀವಿ. ಸೊ ಯೂಸ್ ಬೇಸ್ ಥಿಯರಮ್ ಅಂಡ್ ಫೈಂಡ್ ಪ್ರೊಬಬಿಲಿಟಿ, ಪಿ ಅಂತ ಬರ್ದಿರ್ತೀನಿ, ಪ್ರೊಬಬಿಲಿಟಿ ಫಾರ್ ಆಲ್ ಹೈಪೋಥಿಸಿಸ್. ಸರಿನಾ? ಸೊ ಇವಾಗ ನನ್ನ ಪ್ರೊಬಬಿಲಿಟಿ ಏನಿರಬೇಕು ಅಂತ ಗೊತ್ತಾಗಬೇಕು ಅಂತಂದ್ರೆ ನನಗೆ ಟೆಸ್ಟ್ ಡೇಟಾ ಸೆಟ್ ಏನನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಿರಬೇಕು. ಸೊ ಟೆಸ್ಟ್ ಡೇಟಾ ಸೆಟ್ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಟೆಸ್ಟ್ ಡೇಟಾ ಸೆಟ್ ನಮಗೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರು ಅಂತಂದ್ರೆ ನನಗೆ CGPA ಮಸ್ಟ್ ಬಿ ಈಕ್ವಲ್ ಟು 8.5, ಇಂಟ್ರಾಕ್ಟಿವ್ನೆಸ್ ಇಸ್ ಈಕ್ವಲ್ ಟು ಎಸ್ ಆಗಿದ್ದಾಗ ನನಗೆ ಜಾಬ್ ಸಿಗುತ್ತೋ ಇಲ್ವೋ. ಸರಿನಾ? ಸೊ ಏನಂತ ಕೊಟ್ಟಿದ್ದಾರೆ, ಎರಡು ಅಟ್ರಿಬ್ಯೂಟ್ಸ್ ಗಳು ಇದ್ದು. ಸೊ ಆ ಎರಡು ಅಟ್ರಿಬ್ಯೂಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. 8.5 CGPA ಇದೆ, ಇಂಟ್ರಾಕ್ಟಿವ್ನೆಸ್ ಅವನಿಗೆ ಎಸ್ ಇದೆ. ಸೊ ಈಗ ಅವನಿಗೆ ಕೆಲಸ ಸಿಗುತ್ತೋ ಕೆಲಸ ಸಿಗಲ್ವೋ. ಸೊ ಔಟ್ಪುಟ್ ಅನ್ನ ನಾನು ಹೇಳ್ತಾ ಹೋಗ್ಬೇಕು. ಸೊ ಇವಾಗ ನನಗೆ ಟೆಸ್ಟ್ ಇನ್ಸ್ಟೆನ್ಸ್ ನನಗೆ ಕೊಟ್ಟಿದ್ದಾರೆ. ಸೊ ಇವಾಗ ಪ್ರೊಬಬಿಲಿಟಿಯನ್ನ ಕಂಡುಹಿಡಿತಾ ಹೋಗೋಣ. ಸೊ ಪ್ರೊಬಬಿಲಿಟಿ ಆಫ್ ಜಾಬ್ ಆಫರ್ is equal to yes with the given data, that is the test data. So test data ಕೊಟ್ಟಿರೋ ಪ್ರಕಾರ ನಾವು ಹೋದ್ರೆ ಅವನಿಗೆ ಕೆಲಸ ಸಿಗುತ್ತಾ ಅಂತ ನಾವು ಪ್ರೊಬಬಿಲಿಟಿಯನ್ನ ಕಂಡುಹಿಡಿಯಬೇಕು. ಸೊ which will be equal to, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, probability of job offer is equal to yes, probability of job offer is equal to yes into, ಸರಿನಾ, ಮಲ್ಟಿಪ್ಲೈ ಮಾಡಬೇಕು, probability of CGPA is equal to 8.5 slash job offer is equal to yes into probability of interactiveness is equal to yes slash job offer is equal to yes. ಸರಿನಾ? ಸೊ ಇವಾಗ ನೋಡಿ ಯಾವ ರೀತಿ ಕಂಡುಹಿಡಿಯೋದು, ಪ್ರೊಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಫಾರ್ ದ ಗಿವನ್ ಟೆಸ್ಟ್ ಡೇಟಾ, ಟೆಸ್ಟ್ ಇನ್ಸ್ಟೆನ್ಸ್ ಅನ್ನ ಕೊಟ್ಟಿದಾರಲ್ಲ. ಸೊ ಅದರ ಪ್ರಕಾರ ನಮಗೆ ಜಾಬ್ ಸಿಗುತ್ತೋ ಇಲ್ವೋ ಅಂತ ಯಾವ ರೀತಿ ಕಂಡುಹಿಡಿಯೋದು, ಪ್ರೊಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್, 7/10 ಆಲ್ರೆಡಿ ನನಗೆ ಗೊತ್ತಿದೆ. ಸೊ ಇದ್ರ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ. ಪ್ರೊಬಬಿಲಿಟಿ ಆಫ್ CGPA ಇಸ್ ಈಕ್ವಲ್ ಟು 8.5 ಸ್ಲಾಶ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್. ಸೊ ಇದನ್ನ ನಾವು ಯಾವ ರೀತಿ ಕಂಡುಹಿಡಿಬಹುದು, ಸೊ ನೋಡಿ ಈ ಮೀನ್ ವ್ಯಾಲ್ಯೂಗಳನ್ನ ಯೂಸ್ ಮಾಡಿಕೊಂಡು ಮತ್ತೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಪ್ರೊಬಬಿಲಿಟಿಯನ್ನ ಕಂಡುಹಿಡಿಬಹುದು. ಇಂಟು ಪ್ರೊಬಬಿಲಿಟಿ ಆಫ್ ಇಂಟ್ರಾಕ್ಟಿವ್ನೆಸ್. ಸೊ ಇಂಟ್ರಾಕ್ಟಿವ್ನೆಸ್ ಅಂತಂದ್ರೆ ಇನ್ನು ಡಿಸ್ಕ್ರೀಟ್ ಅಟ್ರಿಬ್ಯೂಟ್ ಅಲ್ವಾ. ಸೊ ಇದ್ರದ್ದು ಪ್ರೊಬಬಿಲಿಟಿಯನ್ನ ನಾವು ಕಂಡುಹಿಡಬೇಕು. ಪ್ರೊಬಬಿಲಿಟಿ ಆಫ್ ಇಂಟ್ರಾಕ್ಟಿವ್ನೆಸ್ ಇಸ್ ಈಕ್ವಲ್ ಟು ಎಸ್, ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್. ಸೊ ಇಂಟ್ರಾಕ್ಟಿವ್ನೆಸ್ ಎಸ್ ಇದ್ದಾಗ ಜಾಬ್ ಆಫರ್ ಕೂಡ ಎಸ್ ಇದೆ ಅಂತಂದ್ರೆ ಎಷ್ಟಾಯ್ತು ವ್ಯಾಲ್ಯೂ, 5/7. ಸೊ ಇವಾಗ ನನಗೆ ಪ್ರೊಬಬಿಲಿಟಿ ಆಫ್ ಇನ್ಸ್ಟೆನ್ಸ್ ಇಸ್ ಈಕ್ವಲ್ ಟು ಎಸ್, ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ವ್ಯಾಲ್ಯೂ ಗೊತ್ತು. ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ವ್ಯಾಲ್ಯೂ ಕೂಡ ನನಗೆ ಗೊತ್ತಿದೆ. ಇನ್ನು ಉಳಿದಿರೋದೇನು, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾನು ಪ್ರೊಬಬಿಲಿಟಿ ಆಫ್ CGPA ಇಸ್ ಈಕ್ವಲ್ ಟು 8.5 ಗಿವನ್ ದಟ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಅನ್ನ ಕಂಡುಹಿಡ್ಕೊಂಡ್ರೆ ಸಾಕು. ಸೊ ಇದ್ರ ಪ್ರೊಬಬಿಲಿಟಿಯನ್ನ ಕಂಡುಹಿಡಿಯೋದಕ್ಕೆ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ, ವಿಚ್ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ ಎಸ್ ಗೆ, 0.58146. ಸೊ 1 ಡಿವೈಡೆಡ್ ಬೈ 0.54846 ಇಂಟು ರೂಟ್ ಆಫ್ 2π. ಸೊ 2π ಅಂತ ಅಂದ್ರೇನು, 2 into 180, ಪೈ ಅಂತ ಅಂದ್ರೆ 180 ಅಲ್ವಾ. ಸೊ ಈ ಪವರ್, ಸೊ ಈ ಪವರ್ ಅಲ್ಲಿ ಏನಿದೆ xk ಅಂತ ಅಂದ್ರೆ ಸಿಂಪಲ್, CGPA ವ್ಯಾಲ್ಯೂ ಕೊಟ್ಟಿದಾರಲ್ಲ 8.5. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪವರ್ ಆಫ್ 8.5 ಮೈನಸ್ ಮೀನ್ ವ್ಯಾಲ್ಯೂ. ಸೊ ಮೀನ್ ವ್ಯಾಲ್ಯೂ ಏನಿದೆ ಎಸ್ ಗೆ 8.8. ಸೊ 8.814286 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್. ಸೊ 2 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಬಂದಿರೋದು 0.54846 ಹೋಲ್ ಸ್ಕ್ವೇರ್. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ, 0.594 ವ್ಯಾಲ್ಯೂ ನಿಮಗೆ ಬರುತ್ತೆ. ಸರಿನಾ? ಸೊ ಇವಾಗ ಇದು ವ್ಯಾಲ್ಯೂ ಕೂಡ ಗೊತ್ತಾಯ್ತು, 0.594. ಪ್ರೊಬಬಿಲಿಟಿ ಆಫ್ ಜಾಬ್ ಇಸ್ ಈಕ್ವಲ್ ಟು ಎಸ್ ನನಗೆ ಆಲ್ರೆಡಿ ಗೊತ್ತಿದೆ.
ಎಷ್ಟು 7/10. ನೆಕ್ಸ್ಟ್ ಇಂಟರಾಕ್ಟಿವ್ನೆಸ್ ಎಸ್, ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್, ವ್ಯಾಲ್ಯೂ ಗೊತ್ತಿದೆ ಏನು 5/7. ಸೊ ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿ. Therefore probability of job offer is equal to S given the test data. ಏನಾಗಿರುತ್ತೆ? probability of job offer is equal to S for the given test data will be equal to, first job offer is equal to S value ಏನಿದೆ 7/10 into probability of CGPA is equal to 8.5, job offer is equal to S ಏನಿದೆ 0.594 into ಅದೇ ರೀತಿ probability of interactiveness is S, job offer is S, ಏನು ವ್ಯಾಲ್ಯೂ ಬಂದಿತ್ತು 5/7. ಸೊ ಅಷ್ಟನ್ನು ಕೂಡ ನೀವು ಮಲ್ಟಿಪ್ಲೈ ಮಾಡಿ, ವ್ಯಾಲ್ಯೂ ಏನು ಬರುತ್ತೆ 0.297 ಬರುತ್ತೆ. ಸರಿನಾ? ಸೊ ಇದು ಕಂಪ್ಲೀಟ್ ಆಗಿಲ್ಲ, ಯಾಕಂತಂದ್ರೆ ನಾವು ಕೇವಲ ಎಸ್ ಗೆ ಮಾತ್ರ ನೋಡಿದೀವಿ. ಇವಾಗ ಬೇಸ್ ಥಿಯರಮ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ ಗೆ ಮಾತ್ರ ನೋಡಿದೀವಿ. ಇದೇ ರೀತಿ ನಾವೇನ್ ಮಾಡ್ಬೇಕು, ಜಾಬ್ ಆಫರ್ ಈಸ್ ಈಕ್ವಲ್ ಟು ನೋಗೂ ಕೂಡ ನಾವು ನೋಡ್ಬೇಕು. ಏನ್ ಮಾಡ್ಬೇಕು? ಸಿಂಪಲ್, ಜಾಬ್ ಆಫರ್ ಈಸ್ ಈಕ್ವಲ್ ಟು ನೋ. ಸೊ ಎಲ್ಲೆಲ್ಲಿ ಎಸ್ ಇದೆ ಅಲ್ಲೆಲ್ಲದಕ್ಕೂ ಕೂಡ ನೋ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ನೋ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಈಸ್ ಈಕ್ವಲ್ ಟು ನೋ ಸ್ಲಾಶ್ ಫಾರ್ ದಿ ಗಿವನ್ ಟೆಸ್ಟ್ ಡೇಟಾ. ಸೊ ಏನಾಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲಿ ಏನ್ ಬರುತ್ತೆ, ಜಾಬ್ ಆಫರ್ ಈಸ್ ಈಕ್ವಲ್ ಟು ನೋ. ಸೊ ಜಾಬ್ ಆಫರ್ ನೋ ಇದ್ರೆ ಎಷ್ಟು ವ್ಯಾಲ್ಯೂ 3/10 ಇಂಟು ಇದೇ ಫಾರ್ಮೆಟ್ ಅಲ್ಲಿ ಈ ಒಂದು ಫಾರ್ಮುಲಾ ನಾವೇನ್ ಯೂಸ್ ಮಾಡಿದೀವಿ, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಗದಲ್ಲಿ ಯಾವ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂಸ್ ಮಾಡಬೇಕು, ನೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಯೂಸ್ ಮಾಡಬೇಕು. ಅದೇ ರೀತಿ ಮೀನ್ ವ್ಯಾಲ್ಯೂನ ಯೂಸ್ ಮಾಡಿರೋ ಜಾಗದಲ್ಲಿ ಈ ಮೀನ್ ವ್ಯಾಲ್ಯೂನ ಯೂಸ್ ಮಾಡಬೇಕು 8.13333. ಸೊ ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಇಲ್ಲಿ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಯಾವ್ದು? ಪ್ರಾಬಬಿಲಿಟಿ ಆಫ್ CGP is equal to 8.5 ಫಾರ್ ದ ಜಾಬ್ ಆಫರ್ is equal to no 0.369 ಬರುತ್ತೆ ಇಂಟು ಇಂಟರಾಕ್ಟಿವ್ನೆಸ್ is equal to S. ಸೊ ಇಂಟರಾಕ್ಟಿವ್ನೆಸ್ ಎಸ್ ಇರಬೇಕು, ಯಾಕಂತಂದ್ರೆ ಟೆಸ್ಟ್ ಇನ್ಸ್ಟೆನ್ಸ್ ಅವ್ರು ಕೊಟ್ಟಿದ್ದಾರೆ ಟೆಸ್ಟ್ ಡೇಟಾನ ಎಸ್ ಅಂತ. ಜಾಬ್ ಆಫರ್ ನೋ ಇರ್ಬೇಕಷ್ಟೇ. ಸರಿನಾ? ಜಾಬ್ ಆಫರ್ ಮಾತ್ರ ನೋ ಇರಬೇಕು. ಸೊ ಇಂಟರಾಕ್ಟಿವ್ನೆಸ್ ಎಸ್ ಇದ್ದು ಜಾಬ್ ಆಫರ್ ನೋ ಇದೆ ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 1/3. ಸೊ 1/3. ಸೊ ಅಷ್ಟು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ 0.0369. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಇವೆರಡನ್ನು ಕೂಡ ಕಂಪೇರ್ ಮಾಡ್ಬೇಕು. ಏನು? ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ ಫಾರ್ ದ ಗಿವನ್ ಟೆಸ್ಟ್ ಡೇಟಾ, ಜಾಬ್ ಆಫರ್ ಈಸ್ ಈಕ್ವಲ್ ಟು ನೋ ಫಾರ್ ದ ಗಿವನ್ ಟೆಸ್ಟ್ ಡೇಟಾ. 0.297 ಇದೆ, 0.0369 ಇದೆ. ಯಾವುದು ಬಿಗ್ಗರ್ ಒನ್? ಇದು. ಸೊ ಇವಾಗ ಏನಾಯ್ತು, ಜಾಬ್ ಸಿಕ್ತು. ಸರಿನಾ? ಸೊ ಜಾಬ್ ಆಫರ್ ಸಿಕ್ಕಿದೆ ಅನ್ನುವಂತ ಟಾರ್ಗೆಟ್ ಕ್ಲಾಸ್ಗೆ ನಾವು ಇದನ್ನ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಸೊ ಕನ್ಕ್ಲೂಷನ್ ಏನಂತ ಬರೀತೀರಾ? ಟೆಸ್ಟ್ ಡೇಟಾ classified as the given test data is classified as job offer is equal to yes. ಸರಿನಾ? ಸೊ ಈ ರೀತಿ ನೀವು ಬರಿತಾ ಹೋಗ್ಬೇಕಾಗುತ್ತೆ. ಕೊನೆಯಲ್ಲಿ ಯಾವ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಆ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಏನೇನ್ ಮಾಡಿದ್ವಿ ಅಂತ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಪ್ರಯರ್ ಪ್ರಾಬಬಿಲಿಟಿಯನ್ನ ನಾವು ಕಂಡುಹಿಡ್ಕೊಂಡ್ವಿ, ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್, ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋಗೆ. ನೆಕ್ಸ್ಟ್ ಏನ್ ಮಾಡಿದ್ವಿ, ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಅನ್ನ ಬರಿಬೇಕಿತ್ತು. ಬಟ್ ಇಲ್ಲಿ CGPA ಏನಾಗಿತ್ತು, ನನಗೆ ಕಂಟಿನ್ಯೂಸ್ ಅಟ್ರಿಬ್ಯೂಟ್ ಆಯಿತು. ಕಂಟಿನ್ಯೂಸ್ ಅಟ್ರಿಬ್ಯೂಟ್ ಆದ್ರೆ ನಾವೇನ್ ಮಾಡಬೇಕು, ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಮೀನ್ ವ್ಯಾಲ್ಯೂ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಹಿಡಬೇಕು ಫಾರ್ ಎಸ್ ಮತ್ತೆ ಫಾರ್ ನೋ ಸಪರೇಟ್ಲಿ. ಸೊ ಸಪರೇಟ್ ಆಗಿ ಕಂಡುಹಿಡಿದಾದ್ಮೇಲೆ ಫ್ರೀಕ್ವೆನ್ಸಿ ಟೇಬಲ್ ಫಾರ್ ಇಂಟರಾಕ್ಟಿವ್ನೆಸ್, ಯಾಕೆ ಇಂಟರಾಕ್ಟಿವ್ನೆಸ್ ಒಂದು ಡಿಸ್ಕ್ರೀಟ್ ಅಟ್ರಿಬ್ಯೂಟ್. ಸೊ ಅದಕ್ಕೆ ನಾವು ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಬರೀಬಹುದು. ಆ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಯೂಸ್ ಮಾಡ್ಕೊಂಡೆ ನಾವು ಲೈಕ್ಲಿಹುಡ್ ಮ್ಯಾಟ್ರಿಕ್ಸ್ ಅನ್ನ ಬರಲಿ. ಏನು? ಟೋಟಲ್ ಇದ್ದಂತ ಜಾಗನ ನಾವು ಡಿವೈಡ್ ಮಾಡ್ತಾ ಹೋಗಿದ್ವಿ. 5/7 2/7 1/3 2/3. ಸೊ ಆ ರೀತಿ ಬರೆದ್ರೆ ನಮಗೆ ಪ್ರಾಬಬಿಲಿಟಿ ಸಿಕ್ದಂಗಾಯ್ತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಬೇಸ್ ಥಿಯರಮ್ ಅನ್ನ ಯೂಸ್ ಮಾಡಿಕೊಂಡು ಫಸ್ಟ್ ನಾವು ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಫಾರ್ ದ ಗಿವನ್ ಟೆಸ್ಟ್ ಡೇಟಾ. ಟೆಸ್ಟ್ ಡೇಟಾ ಇದು CGPA is equal to 8.5, ಇಂಟರಾಕ್ಟಿವ್ನೆಸ್ is equal to S. ಸೊ ಅದ್ರ ಪ್ರಕಾರ ನಾವೇನ್ ಮಾಡಿದ್ವಿ, ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಗೆ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋದ್ವಿ, ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಗೆ ಏನಾಗುತ್ತೆ ಅಂತ ನೋಡ್ತಾ ಹೋದ್ವಿ. ಅವಾಗ ನಮಗೆ ಇವೆರಡನ್ನು ಕಂಪೇರ್ ಮಾಡಿದಾಗ, ಎಸ್ ಮತ್ತೆ ನೋ ನ ಕಂಪೇರ್ ಮಾಡಿದಾಗ ಜಾಬ್ ಆಫರ್ ಎಸ್ ಇಂದು ಪ್ರಾಬಬಿಲಿಟಿ ಜಾಸ್ತಿ ಇದೆ. ಸೊ ನಾವೇನ್ ಮಾಡ್ತೀವಿ, ಟೆಸ್ಟ್ ಡೇಟಾನ ಎಸ್ ಗೆ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಇಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.